ಹಲೋ ಮಗ, ಇನ್ನೊಂದು ಸ್ವಲ್ಪ ದಿನ ತಡಿಲ ಬರ್ತೀನಿ. ನಾನು ಬರ್ತೀನಿ ಅಂತ ಹೇಳಿದ್ರೆ ಬರ್ತೀನಿ, ಬರ್ತಿದ್ದಂಗೆ ಎಲ್ಲೋಗ್ಲಿ ಹೇಳಿ ನಾನು. ಏನೋ ಆ ಕೆಲಸ ತಾನೇ, ಆದಷ್ಟು ಬೇಗ ಎಲ್ಲ ಸರಿ ಹೋಗ್ತೈತೆ ಕಣ. ಇಲ್ಲಿ ನಮ್ಮ ಅತ್ತೆನೂ ಕರ್ಕೊಂಡ್ಬಿಟ್ಟು ಬರಬೇಕು ನಾನು. ಈಗ ನಮ್ಮ ಅತ್ತೆನೂ ಹೊರಟೈತೆ ಕಣಪ್ಪ, ನಮ್ಮ ಅತ್ತೆನೂ ಹೊರಡಿಸ್ಕೊಂಡು ಕರ್ಕೊಂಡು ಬರ್ಬೇಕು ಅಲ್ಲಿಗೆ. ತಿರುಗಿ ಮತ್ತೆ ಇಲ್ಲಿಗೆಲ್ಲ ಬರೋಕ್ಕಾಗಲ್ಲ, ಅಲ್ಲೇ ನಾವೆಲ್ಲ ಶುರು ಮಾಡ್ಕೋಬೇಕಲ್ವಾ. ಹ್ಞೂ ಹ್ಞೂ. ಏನು ನನ್ನ ಮೊಮ್ಮಗಳು ಗಂಡ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾವನೆ. ಏನೋ ಅತ್ತೇನು ಕರ್ಕೊಂಡು ಹೋಗ್ಬೇಕು ಅಂತ ಏನೇನೋ ಹೇಳ್ತಾವನೆ. ಹ್ಮ್ ಏನೋ ಮಾತಾಡ್ತಿರ್ಬೇಕು. ಮೊದಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗವನು ಇವಾಗ. ನನ್ನ ಮೊಮ್ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾವನೆ, ಕಾರು ಗೀರು ಎಲ್ಲ ತಗೊಂಡವನೆ. ಈಗ ಇನ್ನ ಏನೋ ಮಾತಾಡ್ತಾವನೆ. ನನ್ನ ಮೊಮ್ಮಗಳು ಏನೋ ಅದೃಷ್ಟ ಮಾಡೋಳೆ. ನೋಡೋಣ. ಏನೋ ಮಾತಾಡ್ತಾವನಲ್ಲ, ಸೀಕ್ರೆಟ್ ಪಾಪ. ಯಾವ ಹುಡುಗಿತಾಗೂ ಮಾತಾಡ್ತಿಲ್ಲ, ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಾವನೆ. ಹ್ಞೂ ಅಲ್ಲ, ಕರ್ಕೊಂಡು ಬರೋದೇನು ಇವತ್ತೇ ಕರ್ಕೊಂಡು ಬಂದ್ಬಿಡ್ಬೋದು ಕಣ. ಅದ್ರಾಗೇನಿಲ್ಲ, ಕರ್ಕೊಂಡು ಬರೋದ್ರಾಗೇನು ಇದೈತಾ ಏನು ತೊಂದ್ರೆನಾ? ಏನಿಲ್ಲ. ಆದರೆ ನಮ್ಮ ಅತ್ತೆ ಅದೇ ಮನೆ ಮಾರ್ಬೇಕಲ್ವ ಇವಾಗ. ಮನೆನ ಮಾರಕ್ಕೆ ಅಂತ ಹೇಳ್ಬಿಟ್ಟು ಇಕ್ಕೈತೆ. ಮನೆ ಮಾರ್ಬಿಟ್ಟು ಎಲ್ಲನೂ ದುಡ್ಡು ಎತ್ಕೊಂಡು ಒಂದೇ ಸಲ ಬೆಂಗಳೂರು ಕಡೆಗೆ ಬರೋಣ ಅಂತ ಪ್ಲಾನು. ಏನು ಹೇಳ್ತಾನೆ ನನ್ನ ಮಗ? ಮನೆ ಮಾರ್ತಾಳ ಮಮತಿ? ನನ್ನ ಮಗಳಿಗೆ ಯಾರು ಹೇಳಿದ್ ಮನೆ ಮಾರುವಂತ ಊರಾಗಿರೋ ಮನೆಯ? ಅವಳಿಗೆ ತಲೆಗಿಲೆ ಕೆಟ್ಬಿಟ್ಟೈತ ಅಂತ ಮಮತಿಗೆ. ಲೇ ಮಮತಿ, ಇವನೇನೆ ಹಿಂಗೆ ಹೇಳ್ತಾವನೆ. ಅಯ್ಯೋ, ನನಗಂತೂ ಟೆನ್ಷನ್ ಆಗ್ತೈತಲ್ಲ. ಮನೆ ಮಾರ್ಕೊಬಿಟ್ರೆ ಹೆಂಗ್ ಕತೆ ಅಂತ. ಇನ್ನೊಂದು ಮನೆ ತಕೊಂಡ್ಲಿ, ಇನ್ನೂ 4 ಮನೆ ತಕೊಂಡ್ಲಿ ಬ್ಯಾಡ ಅನ್ನಲ್ಲ. ಇರಾ ಮನೆ ಮಾರ್ಬಿಟ್ಟು ತಗೋಬೇಕು ಅಂತ ಅನ್ಕೊಳ್ಳೋದೈತಿ ಅಪ್ಪ ತಾನೇ. ಇನ್ನೊಂದು ಮನೆ ಏನಕ್ಕೆ? ಅಯ್ಯೋ ದೇವ್ರೆ. ಅಯ್ಯೋ, ನಮ್ಮ ಅತ್ತೆನ ಹೆಂಗೋ ಈಸಿಯಾಗಿ ಒಪ್ಕತ್ತು, ನಮ್ಮ ಮಾಮ ಒಪ್ಕಂತಿಲ್ಲ, ಮುನ್ಸ್ಕೊಂಡು ಕೂತ್ಕೊಂಡೈತೆ ನಮ್ಮ ಮಾಮ. ನಮ್ಮ ಅತ್ತೆ ಹೆಸ್ರನಾಗೆ ಹೇಳಿರೋದು. ನಮ್ಮ ಅತ್ತೆ ಹೆಸ್ರನಾಗೆ ಇರೋದು, ಏನು ತೊಂದರೆ ಇಲ್ಲ. ಹ್ಞೂ ಹ್ಞೂ ಹ್ಞೂ, ಅದೇನು ತೊಂದರೆ ಇಲ್ಲ ಬಿಡು. ನಮ್ಮ ಅತ್ತೆ ಹೆಸ್ರನಾಗಲ್ವ ಇರೋದು. ಹಂಗೋ ಹಿಂಗೋ ಎಲ್ಲ ಹೆಂಗೋ ನಡೆದೋಗ್ತೈತೆ. ಹ್ಞೂ 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 ಹ್ಞೂ. ಆಯಿತು ಆಯಿತು. ನೀನು ಯಾಕೆ ಯೋಚನೆ ಮಾಡ್ತೀಯಾ? ದುಡ್ಡೆಲ್ಲ ಎತ್ಕೊಂಡು ಬರ್ತೀನಿ. ಅದೇ ನಾವು ಮಾಡ್ತಿದ್ದೀವಲ್ಲ ಪ್ಲಾನು, ಅದ್ರಾಗ ಒಂದು ಸ್ವಲ್ಪ ದುಡ್ಡು ಬರ್ತೈತೆ. ಎಲ್ಲ ಸೇರಿ ಒಂದು ಒಳ್ಳೆ ಮನೆ ತಗೊಂಡು ಸೆಟ್ಲ್ ಆಗ್ಬಿಡೋದು ಅಷ್ಟೇನೆ, ಅಲ್ಲೇನೆ. ಹಾಂ ಸರಿ ಆಯಿತು. ಹಾಂ. ಅಯ್ಯೋ, ಈ ನನ್ನ ಮಗ ಹೋಗ್ತಾವನೆ. ನನ್ನ ಮಗಳಿಗೆ ಯಾಕಪ್ಪ ಬುದ್ಧಿ ಇಲ್ಲ ದೇವ್ರೆ. ಮಮತಿ, ಯಾಕೆ ಹಿಂಗೆಲ್ಲ ಮಾಡ್ಕೊಂಡೆ ನೀನು? ಇರು, ಫಸ್ಟ್ ಹೋಗಿ ನನ್ನ ಮಗಳಿಗೆ ಬುದ್ಧಿನಾರ ಹೇಳ್ಬೇಕು. ಅಯ್ಯೋ, ಮತ್ತೆ ಬೀದಿ ಬಂದ್ಬಿಡ್ತಲ್ಲ. ಅಲ್ಲ, ಬಿಡು, ಫಸ್ಟ್ ಹೋಗಿ ಹೇಳೋಣ. ಅಮ್ಮ, ನೀನು ಬೆಂಗಳೂರಿಗೆ ಬಂದರೆ ಇಂಥ ಬಟ್ಟೆ ಎಲ್ಲ ಹಾಕಂಗಿಲ್ಲ. ನೀನು ತುಂಬ ಚೆನ್ನಾಗಿರೋ ಬಟ್ಟೆಗಳು ಚೂಡಿದಾರ ಅಂತ ಹಾಕೋದು ಕಲಿಬೇಕು. ಈಗ ನಾನು ಪ್ಯಾಂಟ್ ಶರ್ಟ್ ಹಾಕ್ತಿಲ್ವಾ, ಹಂಗೇನೆ ನೀನು ಚೂಡಿದಾರ ಅದು ಇದು ಹಾಕೋದೆಲ್ಲ ಕಲಿಬೇಕು, ಸರಿನಾ? ಹಾಂ ಹಾಂ, ಸರಿ ಮಗಳೇ, ಆಯಿತು. ಪ್ಯಾಟೆನಾಗ ಹೆಂಗಿರ್ಬೇಕು ಹಂಗಿದ್ರೆ ತಾನೇ ಮುರ್ವಾದಿ ನಮಗೂ ಅಲ್ಲಿ. ಇಲ್ಲಾಂದ್ರೆ ನಮ್ಗೆ ಯಾರು ಮುರ್ವಾದಿ ಕೊಟ್ಟರು ಹೇಳು? ಹೆಂಗೆಂಗೋ ಬಟ್ಟೆನ ಹಾಕ್ಬಿಟ್ರೆ? ಇಲ್ಲ ಇಲ್ಲ ಹೇಳು, ನೀನು ಹೇಳ್ದಂಗೆ ನಾನು ಚೆನ್ನಾಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀನಿ ಅಲ್ಲಿಗೆ ಬಂದಮೇಲೆ. ಹಂಗೆ ಮೇಂಟೈನ್ ಮಾಡಲಿಲ್ಲ ಅಂದರೆ ಯಾರು ನಮ್ಗೆ ಹೋಗಿ ತುಪ್ಪ ಹಾಕಲ್ಲಮ್ಮ. ಈಗ ನೋಡು, ಕಾರಾಗ ನಾವು ಹೋಗಿ ಸ್ಟೈಲಾಗಿ ಇಳಿಯೋದು, ಮಾಲ್ ಇರ್ತಾವಲ್ಲ ಅಲ್ಲೆಲ್ಲ ಶಾಪಿಂಗ್ ಮಾಡೋದು, ಅಲ್ಲೆಲ್ಲ ಎಂಜಾಯ್ ಮಾಡೋದು. ಅಮ್ಮ, ಎಷ್ಟು ಚೆನ್ನಾಗಿರ್ತದೆ ಗೊತ್ತೇ ನಮ್ಮ ಜೀವನ. ಇದ್ರೆ ಹಂಗೆ ಇದ್ಬಿಡ್ಬೇಕಣಮ್ಮ, ನೆಮ್ಮದಿಯಾಗಿ ಚೆನ್ನಾಗಿ ಇದ್ಬಿಡ್ಬೇಕು. ನೋಡಮ್ಮ, ನಾನಂತೂ ಅನ್ಕೊಬಿಟ್ಟಿದ್ದೀನಿ. ಇನ್ನು ಸ್ಟ್ಯಾಂಡರ್ಡಾಗಿ ಬೆಂಗಳೂರಾಗ ಏನೇ ಜೀವನ ಮಾಡಬೇಕು ಅಂತ. ನನ್ನ ಗಂಡ ಹೆಂಗೂ ಮನೆ ತಗೊಳಕ್ಕೆಲ್ಲ ರೆಡಿ ಮಾಡೋನಿ. ನೀನು ಅಷ್ಟೇ ನಮ್ಮ ಜೊತೆನೇ ಬತ್ತೀಯ. ಈ ಸಲ ಅಪ್ಪನ ಮಾತು ಮಾತ್ರ ಕೇಳ್ಬೇಡ ಕಣಮ್ಮ. ಅಪ್ಪನ ಮಾತಾ ಯಾವುದೇ ಕಾರಣಕ್ಕೂ ಕೇಳಲ್ಲ ಮಗಳೇ. ಹೋಗುತ್ತು ಬಿಸಾಕು. ನನಗಂತೂ ಯಾವ ಅವಶ್ಯಕತೆನೂ ಇಲ್ಲ. ಆಯಪ್ಪನ ಮಾತು ಕಟ್ಕೊಬಿಟ್ರೆ ನಾನು ಬೆಂಗಳೂರಾಗೆ ರಾಣಿ ಥರ ಇರೋದು ಯಾವಾಗ ಹೇಳು? ಹಿಂಗೆ ಸಾಯ್ಕೊಂಡಿರಲ್ಲ ನಾನು. ಅದಪ್ಪ ಮಾತು ಅಂದರೆ. ಆಯ್ತಮ್ಮ, ನೋಡು, ಮನೆ ವಿಚಾರ ಬೇಗ ಬೇಗ ಎಲ್ಲ ಮುಗಿಸ್ಬಿಡು. ಯಾರೋ ಬಂದು ಕೇಳ್ತಾವ್ರೆ ಅಂದಲ್ಲ, ರೇಟ್ ಕುದುರಿದ್ರೆ ಎಲ್ಲ ಕೊಟ್ಬಿಡು, ಸರಿನಾ? ನಾನು ಹೋಗ್ಬಿಟ್ಟು ಪಾಪನ ಶಿಶ್ವಾರದಿಂದ ಕರ್ಕೊಬಿಟ್ಟು ಬರ್ತೀನಿ. ಸರಿ ಸರಿ ಮಗಳೇ. ಲೇ ಲೇ ಮಮತಿ, ಯಾರು? ನಾನೇ, ನೀವಮ್ಮ. ಅಮ್ಮ, ಹೇಳಮ್ಮ. ನಾನೇ ನಿನ್ಗೇನೋ ವಿಷಯ ಹೇಳೋಣ ಅಂತ ಅನ್ಕೊಂಡೆ. ಅಷ್ಟ್ರಾಗೆ ನೀನು ಎಲ್ಲಿ ಹುಡಿಕೊಬಿಟ್ಟು ಬರಲಿ, ನೀನೇನು ಹುಡಿಕೊಬಿಟ್ಟು ಬತ್ತಿ ಅಂತ ಗೊತ್ತಿತ್ತು. ಅದಕ್ಕೆ ಸುಮ್ಕ ಅದೇ ಕಣಮ್ಮ. ನಿಂಗೊಂದು ಖುಷಿಯಾದ ವಿಚಾರ ಹೇಳ್ಬೇಕು ಕಣಮ್ಮ. ಏನೇ ಏನೇ ಅಂತ ಖುಷಿಯಾದ ವಿಚಾರ ನಿಂದು? ಅಮ್ಮ, ನಾನಿವಾಗ ಪ್ಯಾಟೆಗೆ ಹೋಯ್ತಾ ಇದ್ದೀನಿ. ನನ್ನ ಅಳಿಯ ಮಗಳು ಇಬ್ರು ನನ್ನ ಪ್ಯಾಟೆ ಕರ್ಕೊಂಡು ಹೋಯ್ತವ್ರೆ ಕಣಮ್ಮ. ಅಷ್ಟೇ ಅಲ್ಲ, ಹೊಳಿಯಂದ್ರು ಹೊಸ ಮನೆ ತಗೋತವ್ರ ಪ್ಯಾಟೆನಾಗೆ. ನಾನು, ನನ್ನ ಮಗಳು, ಮೊಮ್ಮಗು, ನನ್ನ ಗಂಡ ಎಲ್ಲರೂ ಅಲ್ಲಿ ನೆಮ್ಮದಿಯಾಗಿ ಇದ್ಬಿಡ್ಬೋದು ಕಣಮ್ಮ. ಈ ಹಳ್ಳಿನಾಗೆ ಎಣಗಿ ಸಾಕಾಗಿ ಹೋಗ್ಬಿಟ್ಟೈತೆ. ಇಂಥ ಕಿತ್ತೋಗಿರೋ ಜೀವನ ಯಾಕಮ್ಮ ಬೇಕು? ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಅದಕ್ಕೆ ಈ ಸಲ ಫಿಕ್ಸ್ ಮಾಡ್ಕೊಬಿಟ್ಟಿವ್ನಿ. ಇಷ್ಟು ದಿನ ಒಳ್ಳೆಗಿದ್ದು ಸಾಕು, ಇನ್ನು ಮ್ಯಾಲೆ ಸಿಟಿಗೆ ಹೋಗ್ಬೇಕು, ಸಿಟಿನಾಗ ಜೀವನ ಮಾಡಬೇಕು, ಅಲ್ಲೇ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇರಬೇಕು ಅಂತ ಹೇಳ್ಬಿಟ್ಟು ಅದೇ ನನ್ನ ಮಗಳ ಹತ್ರ ಮಾತಾಡ್ತಿದ್ದೆ. ಇನ್ನು ಮ್ಯಾಲೆ ಇಂಥ ಸೀರೆಗಿರೆ ಉಟ್ಕೊಳಕ್ಕಿಲ್ಲ ಕಣಮ್ಮ ನಾನು. ಚೂಡಿದಾರನಂತೆ, ಬ್ಯಾರೆ ಬೇರೆ ಡ್ರೆಸ್ಸುಗಳಂತೆ ಅಂಥವು ಹಾಕೊಳ್ಳೋದು ಇನ್ನು ಮ್ಯಾಲೆ. ಎಲ್ಲನೂ ಹೇಳ್ತಾ ಇದ್ಯಾ? ಇರೋ ವಿಷಯನೇ ಹೇಳ್ತಾ ಇಲ್ವಲ್ಲ? ಇನ್ನೇನಮ್ಮ ಐತೆ ಇರೋ ವಿಷಯ? ಎಲ್ಲನೂ ಹೇಳಿದ್ನಲ್ಲ.
ಇನ್ನೇನೈತೆ ಹೇಳೋದು, ನೆಮ್ಮದಿಯಾಗಲ್ಲಿ ಸೆಟ್ಲ್ ಆಗೋದು ಅಷ್ಟೇ ನೀನ್ಯ. ಇಷ್ಟು ದಿನ ಇಲ್ಲಿ ಸಾಕಾಗೈತೆ ಬಿಡಮ್ಮ. ನನಗೂ ಬೋಲ ಆಸೆ ಇತ್ತು ಪ್ಯಾಟೆನಾಗ ಹೋಗಿ ಸೆಟ್ಲ್ ಆಗ್ಬೇಕು ಅನ್ನೋದು. ಈ ಹಳ್ಳಿ ಜೀವನ ಯಾರು ಸಾಯ್ತಾರೆ ಹೇಳು? ಯಾಕೆ ಮನೆ ಮಾಡ್ತಿರೋ ವಿಷಯನ ನನಗೆ ಹೇಳ್ಬಾರ್ದು ಅಂತ ಮಾಡಿದ್ಯೋ? ನಾನು ಮನುಷ್ಯಲಲ್ಲ, ದೆವ್ವ. ಎಲ್ಲ ವಿಷಯನೂ ಕ್ಷಣ ಮಾತ್ರದಾಗ ಹಂಗೆ ತಿಳ್ಕೊಬಿಡ್ತೀನಿ ಅನ್ನೋದು ನಿನಗೆ ಗೊತ್ತಿಲ್ವೋ? ಏನು ಮನೆ ಮಾಡ್ತಾ ಇದೀಯಾ? ಮನೆ ಮಾರ್ಬಿಟ್ಟು ನಾನೇನು ಮಜಾ ಮಾಡ್ತಿಲ್ಲ ಕಣಮ್ಮ. ಮನೆ ಮಾರ್ಬಿಟ್ಟು ಬೆಂಗಳೂರಾಗ ಮನೆ ತಗೋತಾ ಇದ್ದೀನಿ. ಅಮ್ಮ, ನಾನು ನನ್ನ ಹಳ್ಳಿ ಎಲ್ಲ ಸ್ವಂತ ಮನೆಯಾಗ ಬೆಂಗಳೂರಾಗಿದ್ರೆ ಹೆಂಗಿರ್ತದೆ ನೀನೇ ಯೋಚನೆ ಮಾಡಮ್ಮ. ನೀನು ಒಂದ್ಕಿತ ಯೋಚನೆ ಮಾಡಿ. ನೀನು ಎಷ್ಟು ಚೆನ್ನಾಗಿರ್ತದಲ್ವೇನಮ್ಮ. ಅದಕ್ಕೇನೆ ನಾನಂತೂ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ನಾನಂತೂ ಇಲ್ಲಿ ಮನೆ ಮಾರ್ಬಿಟ್ಟು ಈ ಹಳ್ಳಿನಾಗಿರೋ ಮನೆ ಯಾಕಮ್ಮ ಬೇಕು, ಮಾರ್ಬಿಟ್ಟು ಪ್ಯಾಟೆನಾಗೆ ನೀ ಮನೆ ತಗೊಬಿಡನಿ ಅಂತ ಹೇಳ್ಬಿಟ್ಟು. ಲೇ ಮಮ್ತಿ, ಬ್ಯಾಡವೆ. ಇದ್ದೋಗಿರು ಇದ್ದೂರಾಗಿರೋ ಮನೆ ಮಾರ್ಬಿಟ್ಟು ಪ್ಯಾಟೆ ಗೀಟೆ ಅಂತ ಹೋಗಕ್ಕೆ ಹೋಗ್ಬೇಡ. ನನ್ನ ಮಾತು ಕೇಳು. ಪ್ಯಾಟೆ ಅನ್ನೋದು ಬಣ್ಣ ಬಣ್ಣದ ಲೋಕ ಅಷ್ಟೇನಿಯ. ಅಲ್ಲಿ ಮಣ್ಣು ಏನು ಇರಕ್ಕಿಲ್ಲ ಅಲ್ಲಿ. ನೀನು ಅಳಿಯನ ಮಾತು ಕಟ್ಕೊಂಡು ಹೋಗ್ಬಿಟ್ಟು ಈ ಬಿಸ್ನೆಸ್ಸೇ ಮಾಡ್ತಿರ್ಬೋದು. ಹಂಗಂತ ಇಲ್ಲಿರೋ ಮನೆಯ ಮಾರ್ಬಿಟ್ಟು ಅಲ್ಲಿ ತಗೊಳ ಅಂಥದ್ದು ಏನೈತೆ ನಿನಗೆ? ಇಲ್ಲಿರೋದಿರಲಿ, ಅಲ್ಲಿ ಬೇಕಾದ್ರೆ ಬೇರೆ ಮನೆ ತಗೊಳ್ಳಿ. ಇಲ್ಲೂ ಇರಲಿ ಅಲ್ಲೂ ಇರಲಿ. ನೀನು ಯಾಕೆ ಇರೋ ಮನೆಯ ಮಾರ್ತ್ಯಾ? ಒಂದಿನ ಕೆಟ್ಟು ಬಂದರೆ ಇದೇ ಊರಾಗೆ ಇದೇ ಮನೆಗೆ ಇರ್ಬೋದು. ಇಲ್ಲ ಅಂದರೆ ಹಾಳಾಗಿ ಎಕ್ಕುಟ್ಟೊಯ್ತಿ ಅಷ್ಟೇನಿಯ. ನನ್ನ ಮಾತು ಕೇಳು. ನಿಮ್ಮ ಅಮ್ಮ ನಿನ್ನ ಒಳ್ಳೇದಕ್ಕೆ ಹೇಳೋದು, ನಿನ್ನ ಕೆಟ್ಟದಕ್ಕೆ ಅಂತ ಯಾವತ್ತೂ ನಾನು ಹೇಳೋಕ್ಕಿಲ್ಲ. ಯಾರ್ಯಾರ ಮಾತೋ ಕೇಳಿ ಊರಾಗಿರೋ ಮನೆ ಮಾರಬೇಡ. ಮಗಳು ಸಂದಕ್ಕಿರೋದು ನಿಂಗೆ ಗೊತ್ತಿನೂ ಇಷ್ಟ ಇಲ್ಲ ಹೇಳು. ನನ್ನ ಗಂಡನು ಹಿಂಗೆ ಅಂತಾನೆ, ಮಾರಬೇಡ 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 ಅಂತ ಹೇಳ್ಬಿಟ್ಟು. ಮಾರಿದಾಗ ಇನ್ನೇನು ಮಾಡಬೇಕು? ಈ ಕಡೆ ನನ್ನ ಮಂಗಳಾರತಿ ಎತ್ತಿ ಪೂಜೆ ಏನಾರ ಮಾಡಬೇಕಾ? ಇಲ್ಲ ತಾನೇ? ಸುಮ್ಮನಿರಮ್ಮ. ಈ ಅಮ್ಮಂಗೆ ಒಳ್ಳೆ ಮಾರಬಾರ್ದಂತೆ. ಈಗ ಮಾರಿದ್ರೆ ಏನಾಯ್ತದೆ? ಇನ್ನೊಂದು ಮನೆ ತಗೋತೀವಿ ತಾನೆ. ಏನೋ ಮಾರ್ಕೊಂಡು ಮಜಾ ಮಾಡೋದಾದ್ರೆ ಏನೋ ಮಾತಾಡ್ಬೋದು. ನಾನೇನು ಮಾರ್ಕೊಂಡು ಮಜಾ ಮಾಡ್ತಾ ಇದ್ದೀನಾ? ಕಷ್ಟಪಟ್ಬಿಟ್ಟು 3 ದಿನಗೆ ಇನ್ನೊಂದು ಮನೆ ತಗೋತಾ ಇದೀವಿ ತಾನೆ. ನನ್ನ ಗಂಡಂಗೂ ನಿಂಗೂ ಇಬ್ರಿಗೂ ತಲೆ ಕೆಟ್ಟೈತೆ. ಲೇ ಮಮ್ತಿ, ನಾಳೆ ಹಾಳಾಗಿ ಹೋಗ್ಬಾರ್ದು ಅಂತ ಹೇಳ್ತಿರೋದು ನಾನು. ನನ್ನ ಮಾತು ಕೇಳು. ಮಾರಬೇಡ ಮನೆಯ. ನೀನು ಮನೆ ಮಾರ್ಬಿಟ್ಟೆ ಮನೆ ಒಳಗಡೆ ನಾನೇ ಸೇರ್ಕೊಬಿಡ್ತೀನಿ ಅಷ್ಟೇನಿಯ. ನೀನು ಮನೆ ಮಾತ್ರ ಮಾರಬಾರ್ದು. ಬೇಕಾದ್ರೆ ಬೆಂಗ್ಳೂರಿಗೆ ಹೋಗಿ ಅಲ್ಲೇ ನೆಮ್ಮದಿಗಿರು. ಅಲ್ಲೇನಾರ ಕೈಲಾಗಲಿಲ್ಲ, ಅಲ್ಲೇನಾರ ಸ್ವಲ್ಪ ನಷ್ಟ ಆಯಿತು ಅಂದರೆ ವಾಪಸ್ ಊರಿಗೆ ಬಂದರೆ ಒಂದು ಉಳ್ಕೊಳಕ್ಕೆ ಮನೆನ ಇರಬೇಕು. ನಾನು ಈ ವಿಷಯದಾಗ ಮಾತ್ರ ಯಾರ ಮಾತು ಕೇಳಕ್ಕಿಲ್ಲಮ್ಮ. ಸಾಕು ಸಾಕು. ಇಷ್ಟು ದಿನ ಎಣಗಿರೋದು ನಾನು ಹಳ್ಳಿನಾಗೆ. ನೀನು ನೋಡ್ಕೊಂಡು ನೀನು ಅಮ್ಮ ಬಿಡು, ಅಮ್ಮಂಗೆ ಬೆಂಗಳೂರು ಇಷ್ಟ ಇಲ್ಲ ಅಂತ ಎಣಿಕೊಂಡಿದ್ದೀನಿ ನಾನಂತೂ. ಈಗ ಮತ್ತೆ ನೀನು ಹಂಗೇನೇ ಶುರು ಮಾಡ್ತಾ ಇದ್ದೀಗ ನೀನು. ನಾನಂತೂ ನಿನ್ನ ಮಾತು ಕೇಳಕ್ಕಿಲ್ಲ ಬಿಡು. ನಾನು ಪಡಗ್ ನಾನು ಹೆಂಗೋನು ನೋಡ್ಕೊತೀನಿ ನನ್ನ ಜೀವನನ. ಲೇ ಮಮ್ತಿ, ನಾನು ಹೇಳೋದನ್ನು ಕೇಳು. ನಿಜವಾಗೂ ಹೇಳ್ತಿದ್ದೀನಿ. ಯಾಕೋ ನಂಗೆ ಸೊರ್ ಬರ್ತಾ ಇಲ್ಲ. ನೀನು ಇನ್ನೊಂದು ಮನೆ ಮಾಡ್ತೀನಿ ಅಂತ ಹೇಳ್ತಿರೋದು ನನ್ನ ಮನ್ಸಿಗೆ ಯಾಕೋ ಒಪ್ತಾ ಇಲ್ಲ ನೋಡು. ನೀನು ಹೊಳಿಯಬೇಕಾದ್ರೆ ಇನ್ನೂ ಒಂದು 2 ವರ್ಷ ಕಷ್ಟಪಟ್ಟು ದುಡಿದ್ಬಿಟ್ಟು ಮನೆ ತಗೊಂಡ್ಲಿ. ಈ ಮನೆಯ ಮಾತ್ರ ಮಾರಬೇಡ. ಬೀದಿಗೆ ಬಂದ್ಬಿಡ್ತೀಯ. ನನ್ನ ಮಾತು ಕೇಳು. ಯಾರ ಮಾತು ಬೇಗ ನಂಬಾರ್ದು ನೋಡು. ಆ ಸುಮ್ಮನೆ ಪ್ಯಾಟೆ ಅನ್ನೋ ಸುಮ್ಮನೆ ನಿನ್ನ ಆಕರ್ಷಣೆ ಮಾಡ್ತದೆ ಅಷ್ಟೇನಿಯ. ಅಲ್ಲಿ ಏನೂ ಇರೋಕ್ಕಿಲ್ಲ. ನನ್ನ ಮಾತು ಕೇಳಿ ಮಾರಬೇಡ. ಹೇಳದ್ನಲ್ಲ, ನಾನು ನೆಮ್ಮದಿಯಾಗಿರೋದು ಖುಷಿಯಾಗಿರೋದು ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು ನಾನು. ಹೋಗಿ ಹೋಗಿ ನಿನ್ನ ಮಾತು ಕೇಳ್ಕೊಂಡು ಕುಂತ್ಕೊಂಡ್ಲಾ? ನಿನ್ಗೇನು ಗೊತ್ತಾಯ್ತದೆ ಹಳೆ ಕಾಲದೊಳಗೆ? ಹಳೆ ಕಾಲದ ಬುದ್ಧಿ ಬಿಟ್ಟು ನಿಂಗೆ ಈ ಬುದ್ಧಿ ಏನಾರ ಐತೆ ನಿನಗೆ? ಲೇ ಮಮ್ತಿ, ಲೇ ಮಮ್ತಿ, ಬ್ಯಾಡ್ಲೆ ಬ್ಯಾಡ್ಲೆ ಮಮ್ತಿ. ಇವಳು ಮನೆ ಕಾಯ.